ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಐ ಹೋಪ್ ನಿಮಗೆ ನೆನ್ನೆದು ವೀಡಿಯೋ ಇಷ್ಟ ಆಗಿರ್ಬೋದು. ಆ್ಯಂಡ್ ಇವತ್ತು ನಾನು ಒಂದು ಜಾಗಕ್ಕೆ ಹೋಗುವಂತಿದ್ದೆ. ಆ್ಯಂಡ್ ಅದು ಸ್ವಲ್ಪ ಅಂದರೆ ನಾ ಹೇಳಿದ್ದೆಲ್ಲ ಗೈಸ್, ನಾವು ನಿಮಗೆ ಇದು ತೋರಿಸುವಾಗ, ನೀರು ತೋರಿಸುವಾಗ ಅಲ್ಲಿ ತೋಡಲ್ಲಿ ಆ ನೀರು ನಾವು ಅದೇ ನೀರನ್ನ ಬೆಟ್ಟದ ಮೇಲೆ ಬರುತ್ತೆ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಅದನ್ನು ತೋರಿಸುವಂತಿದ್ದೇನೆ. ಅದು ಸ್ವಲ್ಪ ಭಾರಿ ಏನು ಹೇಳೋದು ಗೈಸ್, ತುಂಬ ಕಷ್ಟ ಇದೆ ಹೋಗೋಕ್ಕೆ. ಆ್ಯಂಡ್ ಈಗಂತೂ ಹೋಗೋಕ್ಕಾಗಲ್ಲ, ಯಾಕಂದರೆ ಬೆಳಗ್ಗೆ ಆ್ಯಂಡ್ ನಾನು ಸಂಜೆ ಕಾಲೇಜ್ ಮುಗಿಸ್ಕೊಂಬಂದೇ ಹೋಗೋಕ್ಕಾಗೋದಲ್ಲಿ. ಆ್ಯಂಡ್ ಈಗ ಒಂದು 6 o'clockಗೆಲ್ಲ ಗೈಸ್. ಈಗ ನಾನು ಬ್ರಷ್ ಎಲ್ಲ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಹಾಗೆ ನೋಡ್ತಿದ್ದೆ. ರೆಸ್ಪಾನ್ಸ್ ಸಿಕ್ತುಂಟು ಗೈಸ್, ಒಳ್ಳೆಯದು. ಆದರೆ ಇನ್ನೂ ಕಷ್ಟಪಡಬೇಕು ಗೈಸ್, ಏನು ಮಾಡೋದು. ಆ್ಯಂಡ್ ಈಗ ಹಾಗೆ ಬಂದಿದ್ದೆ. ಆ್ಯಂಡ್ ಇವತ್ತು ಸ್ಕೂಟಿ ಬೇರೆ ಕೆಟ್ಟೋಯ್ತು. ನೆನ್ನೆಷ್ಟು ಸೇರಿ ಇತ್ತು ಬೆಳಗ್ಗೆ ಹೋಗುವಾಗ ಸೇರಿತ್ತು ಗೈಸ್. ನಾನು ನಿನ್ನೆ ಕಾಲೇಜಿಗೆ ಹೋಗುವಾಗ ಸ್ಟಾರ್ಟ್ ಆಗ್ತಿದ್ದಿಲ್ಲ. ಆ್ಯಂಡ್ ದೊಡ್ಡಪ್ಪ ಬಿಟ್ಕೊಟ್ರು ಜೀಪಲ್ಲಿ. ಈಗ ಸ್ಕೂಟಿ ಏನು ಮಾಡೋದು ಗೊತ್ತಿಲ್ಲ ಗೈಸ್. ಆ್ಯಂಡ್ ನಾನು ಬಸ್ಸಲ್ಲಿ ಬೇರೆ ಹೋಗಬೇಕು, ಅದು 8:20ವರೆಗೆ ಅಲ್ಲಿ ಹೋಗಿರಬೇಕು. ತುಂಬ ಕಷ್ಟ ಗೈಸ್. ಅದಕ್ಕೆ ಇವತ್ತು ಬೆಳಗ್ಗೆ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಸಂಜೆ ಬೇಗ ಬಂದುಬಿಟ್ಟು ಅದು ಅಲ್ಲಿಗೆ ಹೋಗಿ ಫುಲ್ ತೋರಿಸಿ ನಿಮಗೆ ಆಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಕಾಲೇಜಲ್ಲಿ ಫುಲ್ ಸ್ಟ್ರೆಸ್ ಇದೆ ಗೈಸ್. ಕಲಿಬೇಕು, ಓದಬೇಕು. ಆ್ಯಂಡ್ ಲೈಫಲ್ಲಿ ಏನಾದ್ರು ಆಗಬೇಕು ಅಂದರೆ ಕಲೀಲೇಬೇಕು ಗೈಸ್, ಕಷ್ಟಪಡಲೇಬೇಕು. ಅದಕ್ಕಾಗಿ ಹಾಗೆ ಸ್ವಲ್ಪ. ಆ್ಯಂಡ್ ಇವತ್ತು ಸಂಜೆ ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತ. ಫುಲ್ ಕಲ್ಲೆಲ್ಲಾಗಿ ಚೆಂದ ಇದೆ ಗೈಸ್, ಆದರೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ. ಅಲ್ಲಿ ಬಾಕೇನಿಲ್ಲ ಗೈಸ್, ಎಲ್ಲ ಸೂಪರ್ ಆಗಿದೆ ಅಲ್ಲಿ. ಮತ್ತು ನಿಮಗೆ ಚಂದ ವ್ಯೂ ಬರುತ್ತೆ ಅಲ್ಲಿ. ಹಾಗೆ ಹೋದರೆ ನಾವು ಮಡಿಕೇರಿಗೂ ಹೋಗ್ಬಿಡ್ಬೋದು. ಅದು ಮೇಲೆ ಹತ್ತಿ ನಿಮಗೆ ತೋರಿಸ್ತೀನಿ ನೋಡಿ, ಒಂದು ನಿಮಿಷ ಗೈಸ್. ನೋಡಿ, ಅದು ಅಲ್ಲಿ ಬರುತ್ತೆ. ಆ್ಯಂಡ್ ನಾವು ಅಲ್ಲಿಂದ ಹೋಗಬೇಕು. ಹಾಗೆ ಮೇಲೆ ಹೋದರೆ ಮಡಿಕೇರಿ ಬರುತ್ತೆ. ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಏನೋ ಹೋಮ್ ಸ್ಟೇ ಇದೆ, ಅದು ಹಾಲಿಡೇ ಹೌಸ್ ಅಂತ. ಹಾಗೆ ಅಲ್ಲಿ ಹೋದರೆ ಅದು ಸಿಗುತ್ತೆ. ಹಾಗೆ ಗೈಸ್, ನಾನು ಸಂಜೆ ಮೀಟ್ ಆಗ್ತೀನಿ ನಿಮಗೆ. ಸಂಜೆ ನೋಡುವ ಏನಾಗುತ್ತೆ ಅಂತ. ಸಂಜೆ ನಿಮಗೆ ಒಂದು 5 ನಾನು ಬರ್ತೇನೆ. 5 ಬಂದು ಒಂದು 7-8 ಒಳಗೆ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಮತ್ತು ಸ್ವಲ್ಪ ರಾತ್ರಿ ಆಗ್ಬೋದು ಬರುವಾಗ ಅಲ್ಲಿಂದ. ನೋ ಪ್ರಾಬ್ಲಮ್ ಗೈಸ್, ಮಾಡುವ ಏನಾಗುತ್ತೆ ಅಂತ ನೋಡುವ. ಬಾಯ್ ಗೈಸ್, ಸಂಜೆ ಮೀಟ್ ಆಗ್ತೇನೆ. ಹಲೋ ಗೈಸ್, ಈಗ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೆ. ಹಾಗೆ ಇವತ್ತು ಬೆಳಗ್ಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಫುಲ್, ಇಲ್ಲಾಂದರೆ ಬೆಳಗ್ಗೆ ಕಂಪ್ಲೀಟ್ ಮಾಡ್ತಿದ್ದೆ. ಹಾಗೆ ಈಗ ಹೋಗ್ತಾ ಇದ್ದೀನಿ. ನಿಮಗೆ ಬಸ್ ಸ್ಟಾಪ್ ಎಲ್ಲಿ ನಿಲ್ಲೋದು ಅಂತೆಲ್ಲ ತೋರಿಸ್ತೀನಿ ನೋಡಿ. ಇದು ನಾವು ಹೋಗ್ತಿರೋ ಬಟ್ಟೆ. ಇದು ದೊಡ್ಡಪ್ಪಂದು ಮನೆ ಆಚೆ. ಆ್ಯಂಡ್ ನಮ್ಮ ಮನೆ ಸೈಡ್ ಬರುವಾಗ 3 ಮನೆ ಸಿಗುತ್ತೆ. ನಮ್ಮದು ಫಸ್ಟ್ ನಮ್ಮ ಅಪ್ಪಂದು ಅಣ್ಣಂದು, ಆಮೇಲೆ ನಮ್ಮ ದೊಡ್ಡಪ್ಪಂದು, ಅಪ್ಪಂದು ಫಸ್ಟ್ ಅಣ್ಣ, ಅಪ್ಪಂದು ಥರ್ಡ್ ಅಣ್ಣ, ಲಾಸ್ಟಿಗೆ ನಮ್ಮ ಅಪ್ಪ ಮತ್ತು ನನ್ನ ದೊಡ್ಡಪ್ಪ 4ನೇ ಅಣ್ಣ ಜೊತೆಲಿರೋದು. ಹೇಳ್ತಿಲ್ಲ ಗೈಸ್, ಜೀಪ್ ಓಡಿಸ್ತಾರೆ ಅವರು. ಫುಲ್ ಸುಸ್ತಾಗಿದೆ, ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೆ. ಹಾಗೆ ನಡ್ಕೊಂಡು ಹೋಗಿ ಬಸ್ ಆದರೆ ಗೊತ್ತಿಲ್ಲ ಗೈಸ್ ಏನಾಗುತ್ತೆ ಅಂತ. ಆಟೋದಲ್ಲಿ ಹೋಗ್ಬೇಕು, ಇಲ್ಲಾಂದರೆ ಬಸ್ಸಲ್ಲಿ ಹೋಗೋದು. ಪಾಸ್ ಬೇರೆ ಬಿಟ್ಟು ಈಗ ಅವ್ರ ಮನೆ ಬಂತು, ಅವ್ರಿಗೂ ನಮಗೂ ಅಷ್ಟ ಆಗ್ಬಿಟ್ಟಲ್ಲ. ಸೊ ನಾನು ಅಲ್ಲಿ ಹೋಗಿ ದಾಟಿದ ಮೇಲೆ ಸಿಗ್ತೀನಿ ಗೈಸ್. ಆಯಿತು ಗೈಸ್, ಈಗ ಮತ್ತೆ ನೀವು ನಾಯಿ ಬೊಗಳು ಸೌಂಡ್ ಕೇಳ್ಬೋದು. ಅಲ್ಲಿ ಚಿಕ್ಕ ಮರಿ ಇತ್ತು ಗೈಸ್, ಒಂದು 7-8 ಮರಿ ಇತ್ತು, ಜರ್ಮನ್ ಶೆಪರ್ಡ್ದು. ನೋಡಿ ತುಂಬ ಖುಷಿ ಆಯಿತು, ಕ್ಯೂಟ್ ಆಗಿತ್ತು ಗೈಸ್. ಹಾಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಬಸ್ ಸ್ಟಾಪಿಗೆ ಒಂದು 700-800 ಮೀಟರ್ಸ್ ಇರ್ಬೋದು. ಆದರೆ ಈ ರಾಣಾ ಬ್ಯಾಗ್ನ ಎತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಸುಸ್ತಾಗುತ್ತೆ ಅಷ್ಟೇ. ಹಾಗೆ ಹೋಗ್ತಿದ್ದೀನಿ. ಈಗ ಟೈಮ್ 8:20 ಆಯಿತು. 8:20ಗೆ ಬಸ್ ಬರ್ತದೆ, 8:30 ಒಳಗೆ. 8:20ಗೆಲ್ಲ ಅಲ್ಲಿ ಇರಬೇಕಿತ್ತು. ಸ್ವಲ್ಪ ಲೇಟ್ ಆಯ್ತು ಗೈಸ್, ಯಾಕಂದರೆ ಡೈಲಿ ಸ್ಕೂಟಿಯಲ್ಲಿ ಹೋಗ್ತಿದ್ದಲ್ಲ, ಇವತ್ತು ಸ್ಕೂಟಿ ಸೇರಿಲ್ಲ. ಹಾಗೆ ಇದೆಲ್ಲ ಹೋಗ್ತಾ ಇದ್ದೇನೆ. ನೋಡು ಏನಾಗುತ್ತೆ ಅಂತ. ಮತ್ತು ಫೋನ್ ತೊಗೊಂಡು ಹೋಗಿದ್ದಿಲ್ಲ, ಬಟ್ ನಾವು ಫೋನ್ ತೊಗೊಂಡು ಹೋಗಿ ಅಲ್ಲೊಂದು ಅಂಗಡಿಲಿಟ್ಟು ಸಂಜೆ ನಡ್ಕೊಂಬರ್ತೀನಿ. ಸಂಜೆ ಬಸ್ ಇಲ್ಲ ಗೈಸ್, ನಡ್ಕೊಂಬರೋದು ನಾನು. ಹಾಗೆ ಫುಲ್ ಸುಸ್ತು ಬಿಟ್ಟಿದೆ ಗೈಸ್, ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡು ಏನಾಗುತ್ತೆ ಅಂತ. ಒಬ್ಬರು ತಾತ ನನ್ನೇನು ನೋಡ್ತಿದ್ದಾರೆ, ಬೀಡಿಯಲ್ಲೇ ಹೇಳ್ಕೊಂಡು. ಪರವಾಗಿಲ್ಲ,
ಮತ್ತು ಬೇರೆ ಮನೇಲಿ ಹೇಳ್ತಿದ್ದಾರೆ ಓದ್ತಿಲ್ಲ ಅದಿದು ಅಂತ. ಓದಬೇಕು, ಲೈಫಲ್ಲಿ ಏನಾದ್ರು ಆಗಬೇಕಂದ್ರೆ ಓದಲೇಬೇಕಲ್ಲ ಗೈಸ್. ಹಾಗೆ ವರ್ಕೌಟ್ ಎಲ್ಲ ಶುರು ಮಾಡಬೇಕು. ಸುಮಾರು ದಿವಸದಿಂದ ವರ್ಕೌಟ್ ಮಾಡಿಲ್ಲ ನಾನು, ಹಾಗೆ ವರ್ಕೌಟ್ ಎಲ್ಲ ಶುರು ಮಾಡಬೇಕು ಗೈಸ್. ಬೀಡಿಸ್ ಮೇಲೆ ಇಲ್ಲಿ ಬೇರೆ ಬಿಡ್ತು ಗೈಸ್, ಆತ ಹೇಳ್ಕೊಂಡು ಹೋಗ್ತಿರೋದು. ಹಾಗೆ ಗೈಸ್, ನಾನು ನಿಮಗೆ ಸಂಜೆ ಮೀಟ್ ಆಗ್ತೀನಿ. ನಿಮಗೆ ಹೇಳಿದಾಗೆ ಅಲ್ಲಿ ಇದೆಲ್ಲ ತೋರಿಸ್ಬೇಕು ನಿಮಗೆ, ಅದೆಲ್ಲ ತೋರಿಸ್ತೀನಿ. ಸ್ಟಿಲ್ ದೆನ್ ಸ್ಟೇ ಟ್ಯೂನ್ಡ್, ಬಾಯ್. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸಾರಿ ಗೈಸ್, ನೆನ್ನೆ ನಾನು ವ್ಲಾಗಕ್ಕೆ ಆಗಿಲ್ಲ, ಯಾಕಂದರೆ ನಾನು ವ್ಲಾಗಲ್ಲಿ ಹೇಳಿದ್ದೆ, ಯಾಕಂದರೆ ಕಾಲೇಜೆಲ್ಲ ಉಂಟು, ಇವತ್ತು ಹೋಗೋಕ್ಕಾಗಲ್ಲ ಅಂತ. ಆ್ಯಂಡ್ ಟ್ರೈ ಮಾಡಿದೆ, ಬಟ್ ಪ್ರಾಕ್ಟೀಸ್ ಎಲ್ಲ ಇತ್ತು, ಅಥ್ಲೆಟಿಕ್ಸ್, ಹಾಕಿದೆಲ್ಲ, ಹಾಗೆ ಬರೋಕ್ಕಾಗಿಲ್ಲ. ಸೊ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಾಗ್ತೀನಿ ಗೈಸ್, ಅದೇ ನಾನು ನೆನ್ನೆ ಹೇಳಿದ್ದೆ, ಅದು ನೆನ್ನೆದು ಕಂಟಿನ್ಯೂ ಮಾಡ್ತೀನಿ ಇವತ್ತಿಗೆ. ಇನ್ನು ಸ್ವಲ್ಪ ಅರ್ಧ ಮಾಡಿದ್ದೆ ಬೆಳಗ್ಗೆ ಮತ್ತು ಕಾಲೇಜ್ ಹೋಗೋದಲ್ಲ, ಅದಕ್ಕೆ ಅಟ್ಯಾಚ್ ಮಾಡಿ ಇವತ್ತು ವ್ಲಾಗ್ ಮಾಡ್ತೇನೆ. ಆ್ಯಂಡ್ ಈಗ ಬಂದ್ವಿ ನಾವು ಆ ಜಾಗಕ್ಕೆ. ಹಾಗೆ ನಿಮಗೆ ನೀರು ಸೌಂಡ್ ಕೇಳ್ತಿರ್ಬೋದು. ಹಾಗೆ ಬನ್ನಿ ಗೈಸ್, ಹೋಗಿ ನೋಡುವ ಏನಾಗಿತ್ತು ಅಂತ. ಇಲ್ಲಿ ನೋಡ್ಬೋದು ಗೈಸ್, ಟವರ್ ಉಂಟು. ನಮ್ಮ ಟವರ್ ಜಿಯೋ ಟವರ್. ನಾನು ನಿಮಗೆ ಅಲ್ಲಿ ಹೋಗಿ ಮೀಟ್ ಆಗ್ತೀನಿ. ಸೊ ಗೈಸ್, ನಾವೀಗ ಅದ್ರ ದಾರಿಗೆ ಬಂದಿದ್ದೀವಿ, ಬಟ್ ನಿಮಗೆ ಕರೆಕ್ಟಾಗಿ ದಾರಿ ಗೊತ್ತಿಲ್ಲ ಗೈಸ್, ಯಾಕಂದರೆ ಬರೋದೇ ಸುಮಾರು ದಿವಸ ಆಗಿತ್ತು. ಆ್ಯಂಡ್ ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ಇರ್ತಾರಂತೆ, ಆದರೆ ನಾವು ಯಾವುದಕ್ಕೆ ಹೆದರಲ್ಲ. ಬನ್ನಿ ಹೋಗುವ. ಅದು ಬೇರೆ ನೋಡಿ ಗೈಸ್, ಇಲ್ಲಿ ಫುಲ್ ದಾರಿ ಕವರ್ ಆಗಿಬಿಟ್ಟಿದೆ ಗೈಸ್. ಇಲ್ಲಿ ದಾರಿನೇ ಇಲ್ಲ ಗೈಸ್, ಹಿಂಗೆ ಹೋಗೋದು? ಇಲ್ಲಿ ದಾರಿನೇ ಕಾಣ್ತಿಲ್ಲ ಗೈಸ್. ಇಲ್ಲೊಂದು ದಾರಿ ಇತ್ತು ಗೈಸ್, ಆದರೆ ಈಗ ಕಾಡು ಬಂದು ಕವರ್ ಆಗಿಬಿಟ್ಟಿದೆಯಾ ಅಂತ. ಎಸ್ ಗೈಸ್, ಹಾಗೆ ಇರಬೇಕು. ಇರಿ, ನಾವು ಇನ್ನೊಂದು ಜಾಗದಿಂದ ಹೋಗುವ. ಇನ್ನೊಂದು ದಾರಿ ಉಂಟು, ಅಲ್ಲಿಂದ ಹೋಗಿ ಟ್ರೈ ಮಾಡುವ ಹೋಗೋಕ್ಕಾಗುತ್ತಾ ಅಂತ. ಇಲ್ಲಿ ತುಂಬ ಕಾಡುಂಟು ಗೈಸ್. ಫುಲ್ ಕಷ್ಟ ಗೈಸ್ ಇಲ್ಲಿ ಹೋಗೋಕ್ಕೆ. ಆ್ಯಂಡ್ ನಮಗೆ ಇವತ್ತು ಸಹ ಅಥ್ಲೆಟಿಕ್ಸ್ ಮತ್ತು ಹಾಕಿ ಪ್ರಾಕ್ಟೀಸ್ ಉಂಟು. ಹಾಗೆ ಇವತ್ತು ಬರೋದು ಲೇಟ್ ಆಗುತ್ತೆ, ಬಟ್ ನಾನು ಸಿಕ್ಸ್ ಇಲ್ಲಾಂದರೆ 8 ಒಳಗೆ ಅಪ್ಲೋಡ್ ಮಾಡ್ತೀನಿ ಬ್ಲಾಗ್ನ. ನೀವೆಲ್ಲರೂ ನೋಡ್ಬೇಕು, ನಿಮ್ಮ ಸಪೋರ್ಟ್ ಇರಲೇ ಗೈಸ್. ಹಾಗೆ ಈಗ ಅಲ್ಲಿ ಆ ಸೈಡಿಂದ ಹೋಗುವ, ನೋಡುವ ಅಲ್ಲಿ ಹೇಗಿದೆ ಅಂತ ಗೈಸ್. ಈಗ ಸಿಕ್ಕುಂಟು, ಅದು ನಮ್ಮ ದೊಡ್ಡಪ್ಪನ ಜಾಗದಿಂದ ಇನ್ನೊಂದು ದಾರಿಯಿಂದ ಹೋಗ್ತಾ ಇದ್ದೀವಿ ನಾವು. ನೋಡ್ಬೋದು ನೀವು, ಇನ್ನೊಂದು ದಾರಿಯಿಂದ ಹೋಗ್ತಾ ಇದ್ದೀವಿ ನೋಡಿ. ಫುಲ್ ಕಾಫಿ ಗಿಡಗಳು ಗೈಸ್, ನೋಡ್ಬೋದು ನೀವು. ಯಪ್ಪ, ವಿಶ್ ಗೈಸ್. ಇಲ್ಲ, ಇಲ್ಲಿ ಬೇಲಿ ಹಾಕ್ಬಿಟ್ಟಿದ್ವಿ, ಅದನ್ನು ನಾವು ಅದನ್ನ ದಾಟ್ಕೊಂಡು ಹೋಗ್ತೀವಿ. ನೋಡಿ ಗೈಸ್, ಬೇಲಿ ದಾಟ್ಕೊಂಬಂದ್ವಿ, ಹಾಗೀಗ ಹೋಗ್ತಾ ಇದ್ದೀವಿ. ತುಂಬ ಕಷ್ಟ ಗೈಸ್, ಬಹುತ್ ಹಾರ್ಡ್ ಗೈಸ್. ನಮ್ಮ ದೊಡ್ಡಪ್ಪರ ಬರ್ತಿರ್ತಾರೆ ಗೈಸ್, ವಾರಕ್ಕೊಂದ್ಸಲಿಲ್ಲ ಅಂದರೆ ಯಾವಾಗ ಪೈಪು ಕೆಟ್ಟೋಗುತ್ತೆ, ನೀರು ಬರದೆ, ಆವಾಗ ದೊಡ್ಡಪ್ಪ ಬರ್ತಾ ಇರ್ತಾರೆ. ಆ್ಯಂಡ್ ನಾ ಬರೋದು ತುಂಬ ತಿಂಗಳೇ ಆಯಿತು ಗೈಸ್, ಯಾಕಂದರೆ ದೊಡ್ಡಪ್ಪ ಸಹ ಕರೆಯಲ್ಲ. ಆ್ಯಂಡ್ ನಾನು ಹೋಗೋಕ್ಕೆ ಇಂಟ್ರೆಸ್ಟ್ ಪಡಲ್ಲ, ಅದಕ್ಕೆ. ಆ್ಯಂಡ್ ನನ್ನ ಪಿಂಪಲೆಲ್ಲ ಹೋಯ್ತುಂಟು ಗೈಸ್, ನೋಡಿ ಗೈಸ್, ನಿಮಗೀಗ ಅನ್ಸುತ್ತೆ ಪಿಂಪಲ್ ಹೋಗ್ತುಂಟ ಏನು ಅಂತ. ಈಗ ಫುಲ್ ಕಾಡು ತುಂಬಿ ಹೋಗಿದೆ ಗೈಸ್. ಹಾಗೆ ಹೋಗುವ. ಇಲ್ಲಿ ಗೈಸ್, ನಾನು ನಿಮಗೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೇನೆ. ನೋಡಿ ಗೈಸ್, ಹೀಗೆ ಇದೆ ತೋಟ. ಇಲ್ಲಿ ಬರ್ತುಂಟು, ಅಲ್ಲಿ ನೋಡ್ಬೋದು ನೀರು, ಅದು ತೋಡು ಗೈಸ್. ಹಾಗೆ ಹೋಗ್ತಿದ್ದೀವಿ ಈಗ ಗೈಸ್. ಇಲ್ಲೇ ಗೈಸ್ ಹೀಗೆ ಹೋಗೋದು. ಆ್ಯಂಡ್ ಅಲ್ಲಿ
ಅಲ್ಲಿ ಹೋಗಿ ಎಲ್ಲೋ ದಾರಿ ಸಿಗುತ್ತೆ ನಮಗೆ, ತೋಡಿದು ಮೇನ್ ದಾರಿ. ಹೀಗೆ ಹೋಗ್ತೀವಿ. ನೋಡಿ ಗೈಸ್, ನೀರೆಲ್ಲ ಎಷ್ಟು ಸ್ಪೀಡಿಂದ ಬರ್ತಾ ಉಂಟು ಅಂತ ನೋಡು. ಐ ಗೆಸ್ ನಾನೊಂದು 7:30 ಒಳಗೆ ಹೋಗಿ ರೀಚ್ ಆಗಬೇಕು, ಇಲ್ಲಾಂದರೆ ನನಗೆ ಮನೆಯಿಂದ ಕಲ್ಲಿಸಿದ್ದಾರೆ ಹೋಗೋದಿದ್ರೆ. ನೋಡಿ ಇಲ್ಲಿ ಹೂ ನೋಡಿ ಗೈಸ್, ಎಷ್ಟು ಚೆಂದ ಉಂಟು ಅಂತ ನೋಡ್ಬೋದು. ನನಗೆ ಗೊತ್ತಿಲ್ಲ ಗೈಸ್ ಎಂಥ ಹೂ ಹೆಸರಿದು ಅಂತ, ಬಟ್ ಚೆಂದ ಉಂಟು. ಇಲ್ಲಿ ಒಂದು ಕೆರೆ, ಐ ಗೆಸ್ ಗೈಸ್ ಇದು ಕೆರೆ ಆಗಿತ್ತು, ಈಗ ಇಲ್ಲಿ ಏನಿಲ್ಲ ಗೈಸ್, ನೀರು ಹೋಗ್ಬಿಟ್ಟಿದೆ. ಇಲ್ಲಂದರೆ ನಂಗೆ ಗೊತ್ತಿರೋವಾಗ ಇದೊಂದು ಕೆರೆ ಗೈಸ್, ಯಾಕಂದರೆ ಕೆರೆ ಶೇಪಲ್ಲೇ ಇದೆ. ನೋಡಿದ್ದು ಯಾರು ಬೇಕು ನೋಡ್ಬಿಟ್ಟು ಹೇಳ್ಬೋದು ಕೆರೆ ಅಂತ. ಆ್ಯಂಡ್ ನೋಡಿ ದಾರಿ ಸಿಕ್ಕಿದೆ ನಮಗೆ ಸಕ್ಸಸ್ಫುಲಿ, ಒಳ್ಳೆ ದಾರಿ ಸಿಕ್ತು. ಆಚೆಂದ ಹೋಗಿದ್ರೆ ಗೈಸ್ ನಾವು ಪಕ್ಕ ಹೊಡ್ಸ್ಕೊಳ್ತಿದ್ವಿ, ಯಾಕಂದರೆ ಅಲ್ಲಿ ಕಾಡಲ್ಲಿ ತುಂಬ ಇತ್ತು. ನಾನು ನಿಮಗೆ ತೋರ್ಸೋಕ್ಕೆ ಮರ್ತೋಯ್ತು, ಯಾಕಂದರೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದಿಲ್ಲ. ನೋಡಿ ಗೈಸ್, ಎಲ್ಲ ನೋಡಿದ್ರು ಇಲ್ಲಿ ಇದೇ ಸಿಕ್ತುಂಟು, ವೈಟ್ ಹೂಗಳೇ ಉಂಟು ನೋಡಿ, ನೋಡ್ಬೋದು ಇಲ್ಲಿ. ನೋಡಿ ಗೈಸ್, ಈಗ ನಾವು ಬಂದ್ವಿ ನೀರ ಹತ್ರ. ದಿಸ್ ಇಸ್ ದ ಮೇನ್ ಸ್ಪಾಟ್, ಇಲ್ಲಿಂದ ನಾವು ನೀರು ತೆಗೆಯೋದು. ಆ್ಯಂಡ್ ತುಂಬ ಚೆಂದ ಉಂಟು, ಯಾಕಂದರೆ ಇದು ಬರೋದು ಮೇಲಿಂದ ಅಲ್ವಾ, ಸೊ ಹೀಗಿದೆ. ಆ್ಯಂಡ್ ಕ್ರಾಸ್ ಆಗಬೇಕು ಗೈಸ್, ನಿಮಗೆ ಅಲ್ಲಿ ಹೋಗಿ ಸ್ವಲ್ಪ ವ್ಯೂ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಚೆಂದ ಉಂಟು, ಪರವಾಗಿಲ್ಲ, ಯಾಕಂದರೆ ಇದು ಅಷ್ಟೇನು ಹಳೇದು ಅಲ್ವಲ್ಲ. ಸದ್ಯ ಗೈಸ್ ನನ್ನ ಕಾಲೊಳಗೆ ನೀರು ಹೋಗಿಲ್ಲ. ಹೀಗೆ ಹೋಗುವ ಗೈಸ್, ಹೀಗೆ ಹೋಗುವ. ನೀವಲ್ಲಿ ನೋಡಿದ್ರಿ ನೀರೆಷ್ಟು ಸ್ಪೀಡಲ್ಲಿದೆ, ಯಾಕಂದರೆ ಈಗೀಗ ಮಳೆಗಾಲ ಹೋಗ್ತಿದೆ, ಇನ್ನೇನು ವಿಂಟರ್ ಬಂತು. ಹಾಗೆ ಒಂದ್ಸಲಿ ಯಾರು ಬರೋದಾದರೆ ಕೊಡಗಿಗೆ ಬಂದು ನೋಡಿ, ಯಾಕಂದರೆ ಕೊಡಗಿನಂಥ ಜಾಗ ಯಾವುದೂ ಇಲ್ಲ. ನೀವು ಎಲ್ಲಿ ಹುಡುಕಿದ್ರು ಕೊಡಗಿನಂತ ಎಲ್ಲಿ ಇಲ್ಲ. ಬಂದರೆ ನಮ್ಮ ಮನೆಗೂ ಬಂದುಬಿಡಿ. ಹಾಗೆ ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಸ್ವಲ್ಪ ಸ್ಕೇರಿಯಾಗಿ ಉಂಟು ಜಾಗ ನೋಡಿ, ಎಷ್ಟು ಸ್ಕೇರಿ ಇದೆ ಗಾಯ್ಸ್. ಆದರೆ ಹೆದ್ರು ಅಲ್ಲ, ಸೀದಾ ಹೋಗೋದು ಮುಂದೆ. ನೋಡಿ ದಾರಿ, ಇದೊಳ್ಳೆ ಅಮೆಝಾನ್ ಫಾರೆಸ್ಟ್ ಬಂದಂಗಿದೆ ಗೈಸ್. ನೋಡಿ ಗೈಸ್, ಇಲ್ಲಿ ಬಂದು ಇನ್ನೊಂದು ಜಾಗ ಇದು. ನಾನು ಬೇಗ ಬ್ಲಾಗ್ನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಾನು ಕಾಲೇಜಿಗೆ ಹೋಗಬೇಕು. ಇನ್ನೊಂದು ದಿವಸ ನಿಮಗೆ ಫುಲ್ ಚೆಂದ ಆಗಿರುವಂಥ ಇದು ತೋರಿಸ್ತೀನಿ. ನೋಡಿ ಒಂದು ಕಲ್ಲು, ಇಲ್ಲಿ ಕಾಲಿಟ್ಟು ಈ ಜಂಪ್ ನೋಡಿ ಗೈಸ್, ನೀರೆಲ್ಲ ತುಂಬ ಸ್ಪೀಡಿಂದ ಬರ್ತಾ ಉಂಟು. ಗೈಸ್ ಮುಂದೆ ಹೋದ್ಮೇಲೆ ನಮಗೊಂದು ಫಾಲ್ಸ್ ಸಿಗುತ್ತೆ, ಅಲ್ಲಿ ಹೋದರೆ ಗೊತ್ತಾಗ್ಬೋದು ಏನಾಗುತ್ತೆ ಅಂತ. ಬನ್ನಿ ನೋಡುವ. ನೋಡ್ಬೋದು ನೀರೆಲ್ಲ ಬರ್ತಾ ಉಂಟು ಎಷ್ಟು ಸ್ಪೀಡಲ್ಲಿ ಅಂತ. ಅಲ್ಲಿ ನೋಡಿ ಗೈಸ್, ಆ ಗಿಡ ನೋಡಿ ಗೈಸ್, ನಾನೇನು ದೆವ್ವ ಅಂತ ತಿಳ್ಕೊಂಡೆ, ಬಟ್ ಅದು ನೀರಿಗಾಗಿ ಎಲ್ಲಾಡ್ತಿರೋದು. ವಾವ್, ನೈಸ್. ಇಲ್ಲಿ ನೋಡಿ ಯಾರ್ದು ಪೈಪ್ಲೈನ್ ಬಿಟ್ಟು ಹೋಗುಂಟು, ಕಾಣ್ಬೋದು. ಇದು ಬೇರೆಯವ್ರದ್ದು, ಡಿಕ್ಕ ಯಾರು ಇದ್ದಾರೆ ಅವ್ರದ್ದು ತೋಟ. ಹಾಗೆ ಹೋಯ್ತಿದ್ದೀವಿ. ನನಗೆ ಗೊತ್ತಿರೋ ಗೈಸ್, ಇಲ್ಲಿ ಹೋಗಿ ಒಂದು ಜಾಗ ಸಿಗುತ್ತೆ, ಅದು ಸ್ವಲ್ಪ ಸೇಮ್ ಫಾಲ್ಸ್ ಥರನೇ ಉಂಟು. ಫಾಲ್ಸ್ ಥರನೇ ಇದೆ ಗೈಸ್ ಅದು. ಇರಿ, ನಿಮಗೆ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೇನೆ. ನೋಡಿ ಗೈಸ್, ಫುಲ್ ಸುಸ್ತಾಗ್ಬಿಟ್ಟಿದೆ, ಹತ್ತಿ ನಡ್ಕೊಂಡು ಬಂದು. ಈಗ ಮುಂದೆ ಹೋಗೋಕೆ ಒಂದು ಫಾಲ್ಸ್ ಎಲ್ಲ ಸಿಗುತ್ತೆ, ಅಲ್ಲಿಗೆ ಹೋಗಿ ನಾನು ವ್ಲಾಗ್ನ ಎಂಡ್ ಮಾಡ್ತೇನೆ. ಯಾಕಂದರೆ ನನಗೆ ಹೋಗಬೇಕಲ್ವಾ, ಸೊ ನೀವೆಲ್ಲರೂ ಕೋಆಪ್ರೇಟ್ ಮಾಡಬೇಕು. ನೆಕ್ಸ್ಟ್ ಟೈಮ್ ನಾನು ನಿಮಗೆ ಫುಲ್ ಇದೇ ತೋರಿಸ್ತೀನಿ. ಅಲ್ಲಿವರೆಗೆ ನೀವು ಸ್ಟೇ ಟ್ಯೂನ್ಡ್. ಇಲ್ಲಿ ಗೈಸ್ ಬರ್ತಾನೆ ಇಲ್ಲ ಫಾಲ್ಸ್, ನಂಗೆ ಗೊತ್ತಿರೋ ನಾನು ನೋಡಿದ್ದೀನಿ, ಬಟ್ ಇಷ್ಟು ದೂರ ಇದೆ ಅಂತ ನಂಗೆ ಗೊತ್ತಿತ್ತಿಲ್ಲ. ಬನ್ನಿ ನೋಡುವ, ಇಲ್ಲೇ ಬರ್ಬೋದು. ಒಂದು ಕಲ್ಲಿದೆ ಮೇಲೆ ದೊಡ್ಡದು, ಅದ್ರ ಮೇಲೆ ಹತ್ತಿ ನೋಡುವ. ಈಗ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡಿ ಗೈಸ್, ಇದು ದೊಡ್ಡ ಕಲ್ಲು, ಇದ್ರ ಮೇಲೆ ಹತ್ತಿ ನೋಡುವ ಏನಾಯ್ತದೆ ಅಂತ. ಆ್ಯಸ್ ಯು ಕ್ಯಾನ್ ಸಿ ಗೈಸ್, ಫಾಲ್ಸ್ ಇರೋದಲ್ಲಿ
ಬಟ್ ಅದು ಚಿಕ್ಕ ಫಾಲ್ಸ್ ಗೈಸ್, ಅದಕ್ಕಿಂತ ದೊಡ್ಡ ಫಾಲ್ಸ್ ಮುಂದೆ ಇದೆ. ನಾನು ನಿಮಗೆ ಅಪ್ಕಮಿಂಗ್ ಯಾವಾಗ ಇನ್ನೊಂದ್ಸಲಿ ಹೋದರೆ ಆವಾಗ ತೋರಿಸ್ತೀನಿ. ಈಗ ಇಲ್ಲಿ ಒಂದು ಚಿಕ್ಕ ಫಾಲ್ಸ್ ಉಂಟು, ಅದಕ್ಕೆ ಹೋಗುವ ಬನ್ನಿ. ಅಲ್ಲಿ ಹೋಗಿ ಸ್ವಲ್ಪ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಬನ್ನಿ ಹೋಗುವ. ನಾನು ಸ್ಪೀಡಲ್ಲಿ ನಡೀತಿದ್ದೀನಿ ಗೈಸ್, ಏನಾಗುತ್ತೆ ದೇವ್ರಿಗೆ ಗೊತ್ತು. ಹಾಗೆ ಇಲ್ಲಿಂದ ಹೋಗುತ್ತೆ ದಾರಿ ಅದು. ದಾರಿ ಹೋಗೋದಲ್ಲ ಗೈಸ್, ದಾರಿ ನಾವೇ ಮಾಡ್ಕೋಬೇಕು. ಏನು ಹೇಳ್ತೀರಾ? ಇಲ್ಲೊಂದು ತಂತಿ ಉಂಟು, ಅದನ್ನು ಕ್ರಾಸ್ ಆಗುವ. ಆ್ಯಂಡ್ ಗೈಸ್ ಯು ಕ್ಯಾನ್ ಸಿ ಹರ್, ಈಗ ಫಾಲ್ಸ್ ಬಂದುಂಟು. ಬಟ್ ದಿಸ್ ಒನ್ ಇಸ್ ಅ ಸ್ಮಾಲ್ ಫಾಲ್ಸ್, ಸೊ ಅಷ್ಟೇನಿದಿಲ್ಲ. ಮೇಲೆ ದೊಡ್ಡ ಫಾಲ್ಸ್ ಇದೆ, ಅದಕ್ಕೆ ಹೋಗಿದ್ರೆ ಮಸ್ತ್ ಇರ್ತಿತ್ತು. ನೋಡ್ಬೋದು ನೀವು, ಮಸ್ತ್ ಇದೆ ಗೈಸ್. ಇದು ನಮ್ಮ ಚಿಕ್ಕ ಫಾಲ್ಸ್ ವಿಚ್ ಇಸ್ ಬ್ಯೂಟಿಫುಲ್. ಐ ಹೋಪ್ ಗೈಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಸಾರಿ ಫಾರ್ ದ ಲೇಟ್ ಅಪ್ಡೇಟ್, ಬಟ್ ನಿನ್ನೆ ಹಾಕೋಕ್ಕಾಗಿಲ್ಲ. ನಾನು ಹೇಳಿದಾಗೆ ಕಾಲೇಜಿಗೆಲ್ಲ ಹೋಗಿದ್ದೆ, ಹಾಗೆ ಇವತ್ತು ಹಾಕ್ತೀನಿ. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕು. ಆ್ಯಂಡ್ ನಿಮಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್ ಬಾಯ್, ಗುಡ್ ನೈಟ್.